ನಮಸ್ಕಾರ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನಮ್ಮ ಮನೇಲಿ ಕೂಡ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬರನ್ನ ಕೃಷ್ಣ, ಒಬ್ಬರನ್ನ ರಾಧೆಯಾಗಿ ರೆಡಿ ಮಾಡ್ತಿದ್ದಾರೆ ಒಳಗಡೆ. ನೋಡೋಣ ಬನ್ನಿ. ನಮ್ಮ ಮನೆ ಎಂಟ್ರೆನ್ಸ್ ಇದು. ಮಗುಗೆ ಅಂತ ಜೋಲಿ ಕಟ್ಟಿದ್ದೀವಿ. ಅಡುಗೆ ಮನೆ. ಮಗುಗೆ ಅಂತ ಜೋಲಿ ಕಟ್ಟಿರೋದು. ನಮ್ಮ ತಾಯಿ ಫುಲ್ಲು ಬ್ಯುಸಿ. ನೋಡಿ ಇಲ್ಲಿ ಮಗುನ ಇಬ್ಬರನ್ನೂ ರೆಡಿ ಮಾಡ್ದವ್ರೆ. ರಾಧೆ ಮತ್ತು ಕೃಷ್ಣ. ಇವರು ಮುದ್ದು ರಾಧೆ. ನೋಡಿ ಈ ಕೃಷ್ಣನ್ ರೆಡಿ ಮಾಡೋಕ್ಕೆ ಇವೆಲ್ಲ ಐಟಮು ಒಂದು ವಾರದಿಂದನೇ ತಗೊಂಬಂದು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆದ್ರೂ ಇವತ್ತು ಮಾಡೋ ದಿನ ಅದಿಲ್ಲ ಇದಿಲ್ಲ ಐಟಮ್ಗಳು ಅಂತ ಇದೇ ಇವ್ರ ಮನೇಲಿ ಓಡಾಡ್ಕೊಂಡು ಅರ್ಧ ಟೈಮ್ ವೇಸ್ಟ್ ಮಾಡ್ತಾರೆ. ಟೈಮ್ 7 ಗಂಟೆ ಆದರೂ ಇನ್ನೂ ಏನೂ ರೆಡಿ ಮಾಡಿಲ್ಲ. ನೋಡಿ ಇವರು ನಮ್ಮ ಧರ್ಮಪತ್ನಿ, ಇವರು ನಮ್ಮ ಮಾತೃಶ್ರೀಗಳು. ಇಬ್ಬರು ಸೇರ್ಕೊಂಡು ಮಗುನ ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 ಅವರಿಂದ ಮಾಡ್ತಿದ್ದಾರೆ. ಇನ್ನು ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ಕೃಷ್ಣ ಅರ್ಧ ಗಂಟೆಗೂ ಹೊಟ್ಟೆ ಹಸು ಅಂತ ಹಾಲು ಅಂತ ಹೇಳ್ತಾನೆ. ಈ ಹೆಣ್ಮಕ್ಳುಗಳೆಲ್ಲ ಏನಂದರೆ ಅವ್ರು ರೆಡಿ ಆಗೋದು ತುಂಬ ಲೇಟು, ಅವ್ರ ಮಕ್ಕಳನ್ನ ರೆಡಿ ಮಾಡೋದು ಇನ್ನೂ ಲೇಟು. ಅದು ಯಾವಾಗ ಇವ್ರಿಗೆ ರೆಡಿ ಆಗ್ತಾರೋ ಏನೋ ಆ ದೇವ್ರಿಗೆ ಗೊತ್ತಪ್ಪ. ಇದನ್ನೆಲ್ಲ ನಾವು ವಿಡಿಯೋ ಹಿಡ್ಕೊಂಡು ಕೂತ್ಕೊಬೇಕು. ನನ್ನ ಮಗ ಅಪ್ಪ ಬೇಕು ಅಂತ ನನ್ನ ಹತ್ರಕ್ಕೆ ಬಂದು ಕೊನೆಗೂ ಮುದ್ದು ಕೃಷ್ಣ ಪೂರ್ತಿಯಾಗಿ ರೆಡಿಯಾಗಿ ಅಪ್ಪನ ಹತ್ರಕ್ಕೆ ಬರಬೇಕು ಅಂತ ಹತ್ಕೊಂಡು ಕೂತ್ಕೊಂಡ. ಅದಕ್ಕೆ ಅದೇನು ರೆಡಿ ಮಾಡ್ತಾರೆ, ಅವ್ರನ್ನ ರೆಡಿ ಮಾಡೋಕೆ ಎಷ್ಟೊತ್ತು ತಗೊಂತಾರೋ ಗೊತ್ತಿಲ್ಲ. ನನ್ನ ಮಗನ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ. ಅವನಿಗೆ ಕರೆಕ್ಟಾಗಿ 6 ತಿಂಗಳು. ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಆಚರಿಸಿದ್ದಾನೆ. ಕೃಷ್ಣ ಪೂರ್ತಿಯಾಗಿ ರೆಡಿಯಾಗಿ ಬಾಗ್ಲ ಹತ್ರ ನಿಂತ್ಕೊಂಡಿದ್ದಾನೆ. ಈಗ ಅವನ್ನ ಹೆಜ್ಜೆ ಗುರುತನ್ನ ಹಾಕ್ಸಿ ಮನೆ ಒಳಗಡೆ ಕೃಷ್ಣನ್ನ ಒಳಗಡೆ ಕರ್ಕೊಂತಾರೆ. ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಟು ಪುಟ್ಟ ಹೆಜ್ಜೆಗಳಿಟ್ಟು ಒಳಗಡೆ ಬರೋದು ಕೃಷ್ಣ. ಮನೆಯೊಳಗೆ ಸೀದಾ ದೇವ್ರ ಮನೆಗೆ ಕರ್ಕೊಂಡೋಗಿ ದೇವ್ರ ಹತ್ರ ಕೈ ಮುಗಿಸಿ ಕೃಷ್ಣನ ಒಳಗಡೆ ಕರ್ಕೊಂತಾರೆ. ಕೃಷ್ಣ ಬರ್ತಿದ್ದಂಗೆ ಕೃಷ್ಣನಿಂದ ಯಾರು ಬರ್ತಾರೆ? ರಾಧೆ ಈಗ ಕೃಷ್ಣನ ಹುಡುಕೊಂಡು ಮನೆ ಹತ್ರ ಓಡಿ ಮನೆ ಬಾಗ್ಲ ಹತ್ರ ಬಂದಿದ್ದಾರೆ. ಈಗ ರಾಧೆನ ವೆಲ್ಕಮ್ ಮಾಡೋಣ.